ಶಸ್ತ್ರಚಿಕಿತ್ಸೆ ಇರ್ತದಲ್ಲ, ಆಗ ರಕ್ತ ಕೊಡ್ಲೇಬೇಕು. ಕಾಯಿಲೆ ಬಂದಾಗ ಜಾತಿ ಇರಲ್ಲ, ಶರೀರ ಒಳಗಡೆಗೆ ತಗೋತೀವಿ. ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ, ಮಾನವೀಯತೆ ಒಂದೇ. ನಮ್ಮ ಮನುಷ್ಯ ಜಾತಿ ಇದೆಯಲ್ಲ, ಸ್ವಾರ್ಥಿಗಳು ನಾವು. ಕಾಯಿಲೆ ವಾಸ ಆಗುವವರೆಗೆ ಯಾವುದೇ ಜಾತಿ ಇರಲ್ಲ, ಕಾಯಿಲೆ ವಾಸಿ ಆದ್ಮೇಲೆ ಜಾತಿ ಶುರುವಾಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಶಸ್ತ್ರಚಿಕಿತ್ಸೆ ಇರ್ತದಲ್ಲ, ಆಗ ರಕ್ತ ಕೊಡ್ಲೇಬೇಕು. ಆ ರಕ್ತ ಕೊಡುವಾಗ ಯಾವ ಜಾತಿಯನ್ನಾದ್ರೂ ರಕ್ತ ತಗೋತೀವಿ, ಶರೀರ ಒಳಗಡೆಗೆ ತಗೋತೀವಿ. ಅವನು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಯಾವುದೇ ರಕ್ತ ಇಂಥ ಜಾತಿಯಿಂದ ಬರೆಯೋ ರಕ್ತದ ಮೇಲೆ, ರಕ್ತ ಬಾಟಲಿಗಳಲ್ಲಿ. ಆಮೇಲೆ ತಗೊಂಡ್ಮೇಲೆ ಕಾಯಿಲೆ ವಾಸಿ ಆದ್ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಆದ್ಮೇಲೆ, ಆಮೇಲೆ ಹೊರಗಡೆ ಬಂದ್ಮೇಲೆ, ಕಾಯಿಲೆ ವಾಸಿಯಾಗಿ ಬಂದ್ಮೇಲೆ ನೀ ಯಾವ ಜಾತಿ, ಆ ಜಾತಿ, ಈ ಜಾತಿ ಅಂತ ಮಾಡ್ತೇವೆ. ಕಾಯಿಲೆ ಬಂದಾಗ ಜಾತಿ ಇರಲ್ಲ, ನೀವು ಕೆಲಸ ಮಾಡುವಾಗ ಜಾತಿ ಇರಲ್ಲ. ಹೊರಗಡೆ ಬಂದ್ಮೇಲೆ ನೀವೆಲ್ಲ ಜಾತಿ ಧರ್ಮ ಇದೆಯಲ್ಲ, ಇದು ವೈಯಕ್ತಿಕವಾದದ್ದು. ಇವು ಮನೆಯಲ್ಲೇ ಬಿಟ್ಟು ಹೊರಗಡೆಯಿಂದ ಬಂದು ಕೆಲಸ ಮಾಡೋದು. ಭ್ರಷ್ಟಾಚಾರ ನಡೀಬಾರದು ವರ್ಗಾವಣೆ ಮತ್ತು ನೇಮಕಾತಿಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ನಾನು ನಿಮ್ಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆಲ್ಲ ಕೌನ್ಸಿಲಿಂಗ್ ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಶುರುವಾಗ್ಬಿಟ್ಟಿದ್ದಾರೆ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ